ರಾಜಶೇಖರಾನಂದ ಶ್ರೀಗಳು ಕೂಡ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಶ್ರೀಗಳೇ ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ಶ್ರೀಗಳೇ, ಬಿ.ಕೆ. ಹರಿಪ್ರಸಾದ್ ಅವರ ಹೇಳಿಕೆ ಹೌದು, ನಿಮ್ಮ ಗಮನಕ್ಕೆ ಹೌದು, ಬಂದಿದೆ ಅಂತ ಹೌದು, ನಾವು ಹೌದು. ಭಾವಿಸ್ತೀವಿ. ಹೌದು, ನಿಮ್ಮ ಮೊದಲ ಪ್ರತಿಕ್ರಿಯೆ? ಬಹಳ ಒಂತರಹ ಕ್ಷುಲ್ಲಕ ಸಂದೇಶ ಅಂತ ಅನ್ನಿಸ್ತದೆ. ಹಿಂದೂಗಳನ್ನ ಇವರು ಹೆದರಿಸ್ತಾ ಇದ್ದಾರೆ, ಹಿಂದೂಗಳನ್ನ ಇವರು ಬೆದರಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಯಾರು ಹೋಗಬಾರದು ಅನ್ನುವ ರೀತಿಯಲ್ಲಿ ಒಂದು ಸಂದೇಶವನ್ನ, ನೆರೆಟಿವ್ ಸಂದೇಶವನ್ನ ಬಿ.ಕೆ. ಹರಿಪ್ರಸಾದ್ ಅವರು ಕಳಿಸ್ತಾ ಇದ್ದಾರೆ. ಇದರಲ್ಲಿ ಸರ್ಕಾರದ ಒಂದು ಭಾಗವಾಗಿ ಬಿ.ಕೆ. ಹರಿಪ್ರಸಾದ್ ಅವರು ಮಾತಾಡ್ತಾ ಇದ್ದಾರೆ. ಅವರು ಎಲ್ಲಿವರೆಗೆ ಹೇಳ್ತಾ ಇದ್ದಾರೆ, ನನ್ನ ಮೇಲೆ ಕೇಸ್ ಹಾಕಿ ಅಂತ ಅಷ್ಟೊಂದು ದಿಟ್ಟತನ ಅಂತ ಹೇಳುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇದರ ಅರ್ಥ ಹಿಂದೂಗಳು ಅರ್ಥ ಮಾಡಿಕೊಳ್ಬೇಕು. ಸರ್ಕಾರವನ್ನ ತಂದಿದ್ದೀರಿ, ಇವತ್ತು ಸರ್ಕಾರವೇ ಕುಮ್ಮಕ್ಕು ನೀಡ್ತಾ ಇದೆ ಅನ್ನುವಂತ ಒಂದು ಸಂದೇಶವನ್ನ ಅವರು ಕೊಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಒಂದು ಮಾತನ್ನ ನಾವಿಲ್ಲಿ ಗಮನಿಸಬೇಕು, ಹರಿಪ್ರಸಾದ್ರ ಪೋರ್ಟ್ಫೋಲಿಯೋ ಇಲ್ಲ, ಅವ್ರು ಯಾವ ಪೋರ್ಟ್ಫೋಲಿಯೋದಲ್ಲೂ ಇಲ್ಲ ಹರಿಪ್ರಸಾದ್ರು. ಹಾಗಾಗಿ ಒಂದು ಕಡೆಯಲ್ಲಿ ಆ ಪೋರ್ಟ್ಫೋಲಿಯೋವನ್ನ ದಕ್ಕಿಸಿಕೊಳ್ಳಬೇಕು ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ನಾಯಕ ಅಂತ ಗುರುತಿಸಿಕೊಳ್ಬೇಕಾದ್ರೆ ಇಂತಹ ಹೇಳಿಕೆಗಳನ್ನ ಅವಾಗ ಕೊಡಬೇಕು. ಹಿಂದೆ ನೋಡಿ, ತಮ್ಮಗಳ ಗಮನಕ್ಕೆ ಹಿಂದೆ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಇರುವಾಗ ಆ ಮಾತನ್ನ ಅವರು ಹೇಳಿದ್ರು. ಇವತ್ತು ಸರ್ಕಾರ ಇರುವಂತಹ ಸನ್ನಿವೇಶದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟ ನಾಯಕರು ಮಾತಾಡ್ತಾರೆ ಅಂತಂದ್ರೆ ಯೋಚನೆ ಮಾಡಬೇಕು, ಹಿಂದೂಗಳು ಯೋಚನೆ ಮಾಡಬೇಕು ಅಂತ ನಾವು ಆಗ್ರಹ ಮಾಡೋದು. ಅಲ್ಲ, ಈಗ ಶ್ರೀಗಳ ಈಗ ಬೆದರಿಕೆ ತಂತ್ರನ ಇದು? ನಮ್ಗೆ 100% ಅನ್ನಿಸ್ತದೆ ಇದು ಬೆದರಿಕೆ ತಂತ್ರನೇ. ಇಲ್ಲದಿದ್ರೆ ಸರ್ಕಾರದ ಒಂದು ಭಾಗ ಹರಿಪ್ರಸಾದ್ ಅವರು ಸರ್ಕಾರದ ಭಾಗವಾಗಿದ್ದಾರೆ. ಅವರು ಸರ್ಕಾರದ ಭಾಗವಾಗಿ ಇಲ್ಲದೆ ಇರ್ತಿದ್ರೆ ಆ ಹೇಳಿಕೆಯನ್ನ ನಾವು ಅಷ್ಟು ತೀವ್ರವಾಗಿ ಗಮನಿಸುವ ಅಗತ್ಯ ಇರಲಿಲ್ಲ. ಈ ಹೇಳಿಕೆಯನ್ನ ನಾವು ತೀವ್ರವಾಗಿ ಗಮನಿಸಬೇಕು. ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರ, ಗುಪ್ತಚರ ಇಲಾಖೆ ಇದೆಲ್ಲ ಇದ್ದಾಗಲೂ ಕೂಡ ಇವರು ಈ ಹೇಳಿಕೆಯನ್ನು ಕೊಡ್ತಾರೆ, ನನ್ನಲ್ಲಿ ಸಾಕ್ಷಿ ಇದೆ ಅಂತ ಹೇಳ್ತಾರಲ್ಲ. ಹಾಗಾಗಿ ನಾವು ಹೇಳೋದು, ಗುಪ್ತಚರ ಇಲಾಖೆಯಲ್ಲಿ ಫೈಲ್ವೇರ್ ಆಗಿದೆ ಎನ್ನುವುದನ್ನ ಸನ್ಮಾನ್ಯ ಕೇಂದ್ರ ಸರ್ಕಾರ ಗಮನಿಸಬೇಕು ಈ ಮಾತನ್ನ ಅಂತ ನಮ್ಮ ಆಗ್ರಹ. ಓಕೆ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕ್ರಮ ಜರುಗಿಸ್ಬೇಕು ಅಂತೇಳಿ ನೀವೇನಾದ್ರೂ ಆಗ್ರಹಿಸ್ತೀರಾ? ನೇರ ನಮ್ಮ ಆಗ್ರಹ ಇದೆ. ಇದು ಸಾಮಾನ್ಯ ಹೇಳಿಕೆ ಅಲ್ಲ, ಸಾಮಾನ್ಯ ಮನುಷ್ಯನ ಹೇಳಿಕೆ ಅಲ್ಲ, ಸಾಮಾನ್ಯ ನಾಗರಿಕನ ಹೇಳಿಕೆ ಅಲ್ಲ. ಅವರ ಹೇಳಿಕೆಗೆ ನಾನು ಬದ್ಧ ಅಂತ ಹೇಳಿದ್ದಾರೆ, ಯಾವ ತನಿಖೆಗೂ ನಾನು ಸಿದ್ಧನಿದ್ದೇನೆ ಅಂತ ಹೇಳಿದ್ದಾರೆ ಈಗಾಗಲೇ. ಹಾಗಿರುವುದರಿಂದ ಒಂದು ಸಣ್ಣ ಹೇಳಿಕೆಗೆ ನಮ್ಮ ತನಿಖೆ ಆಗತ್ತೆ, ಒಂದು ಸಣ್ಣ ಹೇಳಿಕೆಗೆ ನಮ್ಮ ತನಿಖೆ ಆಗತ್ತೆ. ಹಾಗಾಗಿ ಇಷ್ಟು ದೊಡ್ಡ ಹೇಳಿಕೆಗೆ ಸನ್ಮಾನ್ಯ ಬಿ.ಕೆ. ಹರಿಪ್ರಸಾದ್ರು ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಸರ್ಕಾರ ಲಘುವಾಗಿ ತಗೊಳ್ಳುವ ಹಾಗಿಲ್ಲ. ಅವರಲ್ಲಿ ಏನು ಮಾಹಿತಿ ಇದೆ ಅದನ್ನು ಕೇಂದ್ರ ಸರ್ಕಾರ ಪಡೆದುಕೊಳ್ಬೇಕು, ನೇರ ತನಿಖೆ ಮಾಡಬೇಕು. ಈಗ ನೋಡಿ, ಅವರು ಬಿ.ಕೆ. ಹರಿಪ್ರಸಾದ್ ಅವ್ರ ಹತ್ರ ಮಾಹಿತಿ ಇದೆ ಅನ್ನೋದಾದ್ರೆ ಪೊಲೀಸರಿಗೆ ಹೋಗಿ ಇಮಿಡಿಯೇಟ್ ಕೊಟ್ಟು ಅದನ್ನ ಮುಂದೆ ಆಗುವಂತ ಅನಾಹುತವನ್ನ ತಪ್ಪಿಸುವಂತ ಕೆಲಸ ಮಾಡ್ಬೇಕು. ನೋಡಿ, ಅವ್ರು ಹೇಳ್ತಾರೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡ್ಬೇಕಾದ್ರೆ, ಗುರುಗಳೇ ನನ್ನ ಹತ್ರ ಮಾಹಿತಿ ಇದೆ, ನನ್ನ ಹತ್ರ ಎಲ್ಲಾ ಮಾಹಿತಿ ಇದೆ, ಪೊಲೀಸರು ಬರ್ಲಿ ನನ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ. ನೋಡಿ, ಈಗ ಪ್ರಶ್ನೆ ಇರೋದು ಇವರ ಹೇಳಿಕೆಯನ್ನ ನಾವು ಅಷ್ಟು ಲಘುವಾಗಿ ಗಮನಿಸುವ ಹಾಗಿಲ್ಲ ಅಂತ. ಯಾಕಿಲ್ಲ? ಅವರೀಗ ಹಿಂದೂಗಳ ಮೇಲೆ ಒಂದು ಆತಂಕ, ಒಂದು ಗುಮ್ಮವನ್ನು ಕೂರಿಸಿದ್ರು. ಈಗ ಏನು ಕೂರಿಸಿದ್ರು? ನೀವು ಯಾರಾದ್ರೂ ಹೆಚ್ಚುವರಿಯಾಗಿ ಅಯೋಧ್ಯೆಗೆ ಹೊರಟ್ರೆ ಇನ್ನೊಂದು ಗೋತ್ರ ನಡೆಯುತ್ತೆ, ನನಗೆ ಮಾಹಿತಿ ಇದೆ. ಹಾಗಿದ್ರೆ ಯಾರು ಮಾಡ್ತಾರೆ ಎನ್ನುವುದರ ಗಮನ ಅವ್ರಿಗೆ ಇದ್ದಿರ್ಬೇಕಲ್ವಾ? ಅದು ಗೋತ್ರವನ್ನ ಸಂಬೋಧಿಸಿದ್ದಾರೆ. ಗೋತ್ರ ಯಾವಾಗ ನಡೆದದ್ದು? 18 ವರ್ಷ 20 ವರ್ಷಗಳ ಹಿಂದೆ ನಡೆದ ಘಟನೆ ಅದು. ಅಂತಹ ಘಟನೆಯನ್ನ ಇವತ್ತವರು ನೆನಪಿಗೆ ತರ್ತಾ ಇದ್ದಾರೆ ಅಂತಲಾದರೆ ಸನ್ಮಾನ್ಯ ಬಿ.ಕೆ. ಹರಿಪ್ರಸಾದ್ ಅವರಲ್ಲಿ ಎಲ್ಲ ಮಾಹಿತಿಗಳಿದ್ದಾವೆ ಅಂತಲೇ ಅರ್ಥ. ಅವರು ಹೇಳ್ತಾರೆ ನಾನು ಎಲ್ಲ ತನಿಖೆಗೆ ಸಿದ್ಧನಿದ್ದೇನೆ ಅಂತ ಹೇಳ್ತಾರಲ್ಲ. ಹಾಗಿರುವುದರಿಂದ ಅವರಲ್ಲಿ ಮಾಹಿತಿ ಇದೆ. ಆ ಮಾಹಿತಿಯನ್ನ ಸರ್ಕಾರ ಕೂಡಲೇ 24 ಗಂಟೆ 16 ಗಂಟೆ ಸುಮೋಟೋ ಕೇಸ್ ದಾಖಲಿಸಿ ಅವರನ್ನ ಮಾಹಿತಿ ಅಕ್ಕಿಗೆ ಒಳಪಡಿಸಬೇಕು. ಅವರನ್ನ ತನಿಖೆ ಕೇಳಲಿ. ಯಾಕೆಂದ್ರೆ ನಾಳೆ ಏನಾರು ಅನಾಹುತ ನಡೆದು ಹೋಯಿತು, ಯಾರು ಹೊಣೆ? ಇಷ್ಟು ದೊಡ್ಡ ಜಗತ್ತಿನ ಒಂದು ರಾಷ್ಟ್ರ ಮಂದಿರ ನಿರ್ಮಾಣ ಮಾಡುವ ಕಾಲಘಟ್ಟದಲ್ಲಿ ಅತಿ ಸಾಮಾನ್ಯ ಒಬ್ಬ ಮಾತಾಡಿದ್ರೆ ದೊಡ್ಡ ವಿಷಯವಲ್ಲ. ಸಾಮಾನ್ಯ ನಾಗರಿಕ ಮಾತಾಡಿದ್ರೆ ನಾನು ಬಿಟ್ಟು ಬಿಡೋಣ. ಸನ್ಮಾನ್ಯ ಹರಿಪ್ರಸಾದರು ಸರ್ಕಾರದ ಒಂದು ಭಾಗ. ಅವರು ಅಷ್ಟು ಸುಲಭವಾಗಿ ಯಾವುದೇ ಮಾತನ್ನ ಆಡ್ಲಿಕ್ಕಿಲ್ಲ. ಇವರು ಆಡಿದ್ದಾರೆ. ಅವರು ಒಂದು ಕಡೆ ಹೇಳ್ತಾರೆ ಇದು ನನ್ನ ವೈಯಕ್ತಿಕ ಹೇಳಿಕೆ ಅಂತ ಹೇಳ್ತಾರೆ, ಅದನ್ನ ಹಾಗೆ ತಿಳ್ಕೊಳ್ಳುವ ಹಾಗಿಲ್ಲ. ಅವರ ವೈಯಕ್ತಿಕ ಹೇಳಿಕೆ ಅಲ್ಲ, ಹಾಗೆ ತಿಳ್ಕೊಳ್ಬಾರ್ದು ಯಾರು ಕೂಡ. ಯಾಕೆ ಅಂದ್ರೆ ಇಂತಹ ಒಂದು ಸೆನ್ಸಿಟಿವ್ ಸನ್ನಿವೇಶವನ್ನ ಕ್ರಿಯೇಟ್ ಮಾಡಿದೆ ಈ ಮಾತು. ಈ ಸೆನ್ಸಿಟಿವ್ ಸಂದೇಶ ಯಾಕೆ ಕೊಡಬೇಕು ಸಮಾಜದಲ್ಲಿ? ಯಾರನ್ನ ಬೆದರಿಸಲಿಕ್ಕೆ, ಯಾರನ್ನ ಮೆಚ್ಚಿಸಿಕೊಳ್ಳಿಕ್ಕೆ ಈ ಮಾತು? ಅದನ್ನ ಗಮನಿಸಬೇಕು ನಾವು. ಹಿಂದೂಗಳನ್ನ
ಅವ್ರು ಏನಾದ್ರೂ ಓಲೈಸಬೇಕು ಅನ್ನುವ ಪ್ರಶ್ನೆ ಬರೋದಿಲ್ಲ, ಅಥವಾ ಹಿಂದೂಗಳನ್ನ ಮೆಚ್ಚಿಸಬೇಕು ಅನ್ನೋದು ಪ್ರಶ್ನೆ ಬರೋದಿಲ್ಲ. ಬಿ ಕೆ ಹರಿಪ್ರಸಾದರ ಮಾತಿನಿಂದ ಯಾವುದೇ ಪ್ರಶ್ನೆ ಬರೋದಿಲ್ಲ. ಆದ್ರೆ ಆತಂಕಕ್ಕೆ ಯಾಕೆ ದೂಡಿದ್ರು ಸಮಾಜವನ್ನ? ಪ್ರಶ್ನೆ ಇರುವುದದು. ಇವತ್ತು ಸಮಾಜ ಆತಂಕದಲ್ಲಿ ಈಗ ನಾವು ನಾಡ್ದು 22ನೇ ತಾರೀಕಿಗೆ ನಾವು ರಾಮ ಮಂದಿರ, ರಾಷ್ಟ್ರ ಮಂದಿರ ನಿರ್ಮಾಣದಲ್ಲಿ ನಮ್ಮ ಉಪಸ್ಥಿತಿ ಇದೆ. ಈಗ ನಮಗೂ ಒಂದು ಆತಂಕ ಸೃಷ್ಟಿಯಾಯಿತು. ಹಾಗಾಗಿ ಇದು ಸಣ್ಣ ವಿಷಯವಲ್ವಲ್ಲ. ಗುರುಗಳೇ ನೋಡಿ, ನಾಳೆ ಮಾಧ್ಯಮಗಳು ತಿಳಿಸಿದ್ವು ನನ್ನ ಹೇಳಿಕೆಯನ್ನು ಅಂತ ಇವತ್ತು ಹೇಳ್ಬೋದು. ಶ್ರೀಗಳೇ, ಇವತ್ತು ಬಿ ಕೆ ಹರಿಪ್ರಸಾದ್ ಅವರ ಹೇಳಿಕೆ ಹ. 3 ತಿಂಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಅವರು ಕೂಡ ಇದೇ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಹೌದು. ಉದ್ಘಾಟನೆಗೆ ಹೋಗಿ ವಾಪಸ್ ಬರುವಂತ ಸಂದರ್ಭದಲ್ಲಿ ಟ್ರೈನ್ಗಳ ಮೇಲೆ, ಬಸ್ಗಳ ಮೇಲೆ ಅಟ್ಯಾಕ್ ಆಗಬಹುದು ಅಂತೇಳಿ. ಅಂದ್ರೆ ಇವರು ಸಂದೇಶವನ್ನ ಯಾವ ರೀತಿಯಾಗಿ ರವಾನೆ ಮಾಡ್ತಿದ್ದಾರೆ ಅಂತೇಳಿ ಇವರಿಗೆ ಮಾಹಿತಿ ಇದ್ರೆ ಕಮಿಷನರ್ಗೋ ಅಥವಾ ಪೊಲೀಸ್ ಮಹಾನಿರ್ದೇಶಕರಿಗೋ, ಕೇಂದ್ರ ಸರ್ಕಾರಕ್ಕೋ, ರಾಜ್ಯ ಸರ್ಕಾರಕ್ಕೋ ಒಂದು ಪತ್ರವನ್ನ ಬರಿಬೇಕು, ಇಂಥ ಒಂದು ಮಾಹಿತಿ ನಮಗಿದೆ ಅಂತೇಳಿ. ಹೌದು. ಆ ಪತ್ರದ ಮುಖೇನ ಕ್ರಮಗಳನ್ನ ಜರುಗಿಸೋದಕ್ಕೆ ಅವರು ಕೋರ್ಬೇಕು. ಹೌದು. ಆದ್ರೆ ರಿಪಬ್ಲಿಕ್ ವಾಹಿನಿಯ ಮೂಲಕ ನಾವು ಹೇಳ ಬಯಸುವುದು, ಅವರಲ್ಲಿರುವ ದಾಖಲೆಗಳನ್ನ ಅವರು ಗೃಹ ಮಂತ್ರಿಗೋ ಅಲ್ಲಿಗೋ ಇಲ್ಲಿಗೋ ಕೊಡುವ ಪ್ರಮೇಯ ಏನ್ ಬರುತ್ತೆ? ಅವರು ಸರ್ಕಾರದ ಒಂದು ಭಾಗ ತಾನೇ. ಅವರು ಸರ್ಕಾರದ ಭಾಗವಾಗದಿದ್ದರೆ ಅಂತ ಸನ್ನಿವೇಶ ಕ್ರಿಯೇಟ್ ಆಗತ್ತೆ. ಇವರು ಸರ್ಕಾರದ್ದೇ ಭಾಗ, ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಸರ್ಕಾರದ ಒಂದು ಭಾಗ. ಸರ್ಕಾರದ ಭಾಗವಾಗಿರುವಂತಹ ಒಬ್ಬ ವ್ಯಕ್ತಿ ಅವರು ಪೋರ್ಟ್ಫೋಲಿಯೋದಲ್ಲಿ ಇಲ್ಲದೆ ಇರಬಹುದು, ಆದ್ರೆ ಇವತ್ತು ರಾಜ್ಯ ಸರ್ಕಾರ ನಡೆಸುವ ಪಕ್ಷದ ಒಂದು ನಾಯಕ. ಹಾಗಾಗಿ ಅವರ ಮಾತಿಗೆ ತೂಕ ಇದೆ. ಹಾಗಾಗಿ ನಾವು ಅನ್ನೋದೇನು, ಅವರು ಎಲ್ಲೋ ಇಲಾಖೆ ಕೊಡಬೇಕು ಅಂತ ಇಲ್ಲ, ಅವರು ಕೇಂದ್ರ ಸರ್ಕಾರಕ್ಕೆ ಇವ್ರಿಗೆ ಕೊಡುವವರು ಅಲ್ಲ. ಯಾಕೆಂದ್ರೆ ಕೇಂದ್ರ ಸರ್ಕಾರವನ್ನು ದೂಷಿಸುವವರಾಗಿರುವುದರಿಂದ ಅವರು ಆ ದಾಖಲೆಗಳನ್ನ ಅಲ್ಲಿ ಕೊಡ್ಲಿಕ್ಕೆ ಇಚ್ಛೆ ಪಡುವುದಿಲ್ಲ. ನಾವು ಕೇಂದ್ರ ಸರ್ಕಾರವನ್ನ ಅಪರಾಧ ಗೃಹ ಇಲಾಖೆಯನ್ನ ಆಗ್ರಹ ಮಾಡ್ತೇವೆ, ಅವರನ್ನ ತನಿಖೆ ಮಾಡಿ, ತನಿಖೆಗೊಳಪಡಿಸಿ ಸತ್ಯ ಹೊರಗೆ ಬರಲಿ. ನಾವು ನಾಡಿದ್ದು ರಾಮ ಮಂದಿರ ಇದು ಯಾವ ರೀತಿಯಾಗಿ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನಾವು ಕಾದು ನೋಡೋಣ. ಧನ್ಯವಾದಗಳು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡೋದಕ್ಕೆ.